ಬಸವ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಣೆ. ಆದೇಶ ಪತ್ರ ವಿತರಿಸಿದ ಶಾಸಕ ಅಶೋಕ್ ಪಟ್ಟಣ್. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರ ಸಮ್ಮುಖದಲ್ಲಿ ವಿತರಣೆ. 2021-22ನೇ ಸಾಲಿನ ಬಸವ ವಸತಿ ಯೋಜನೆ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಕೆಎಸ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಯೋಜನೆಯ ಫಲಾನುಭವಿಗಳಿಗೆ ಮಾನ್ಯ ಶಾಸಕರು ಆದೇಶ ಪತ್ರ ವಿತರಿಸಿದರು. 2021-22ನೇ ಸಾಲಿನ ಬಸವ ವಸತಿ ಯೋಜನೆ 5 ಕಂತಿನ ಮುಖಾಂತರ ಹಣವನ್ನ ಫಲಾನುಭವಿಗಳಿಗೆ ನೀಡುವ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಮೊದಲನೇ ಕಂತಿನಲ್ಲಿ 29,400 ರೂಪಾಯಿಗಳು, ಮನೆಯ ಗೋಡೆ ಮುಗಿಸಿದ್ರೆ 2ನೇ ಕಂತಿನಲ್ಲಿ 30,000 ರೂಗಳು, ಮೇಲಿನ ಚಾವಣಿ ಮುಗಿಸಿದ್ರೆ 3ನೇ ಕಂತಿನಲ್ಲಿ 30,000 ಹಾಗೂ ಮನೆ ಪೂರ್ಣಗೊಳಿಸಿದ್ರೆ 4ನೇ ಕಂತಿನಲ್ಲಿ 30,000 ರೂಗಳನ್ನ ನೀಡುವುದಾಗಿ ತಿಳಿಸಿದ್ರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಿಸ್ಮಿಲ್ಲಾ ಎಲಿಗಾರ್ ಅವರೇ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳೇ ಮತ್ತು ಊರಿನ ಹಿರಿಯಾದ ರವಿ ಪಂಚಕೆ ಅವರೇ, ಶಂಕರಪ್ಪ ಕಲ್ಕಿ ಅವರೇ, ಇಮಾಮ್ ಸಾಬ್ ಬೇಪಾರಿ ಅವರೇ, ವಿನಾಯಕ ಮಹಲಿ ಅವರೇ ಮತ್ತು ಉಳಿದ ಎಲ್ಲ ಸದಸ್ಯರೇ ಮತ್ತು ನಡೆದಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಈ ದಿನ ಹಕ್ಕುಪತ್ರ ಎಲ್ಲ ನಾವು ಕೊಟ್ಟಿದ್ದೀವಿ. ನೀವೆಲ್ಲ ನೀವೆಲ್ಲ ನೆನಪು ಮಾಡಿಟ್ಕೋಬೇಕು. 5 ವರ್ಷ BJP ಸರ್ಕಾರ ಇದ್ದು ಕೂಡ ಒಂದು ಮನೆ ಕೂಡ ಕೊಡಲಿಲ್ಲ ಅವರು. 5 ವರ್ಷ ಇದ್ರು. 5 ವರ್ಷ ಒಬ್ರಿಗೂ ರಾಜ್ಯದಾಗ ಯಾವ ಮನೆ ಕೊಡಲಿಲ್ಲ. ನಾವು ಬಂದ ಕೂಡಲೇ 2,500 ರೂಪಾಯಿ 2,500 ಮನೆ ತಂದು ಈಗ ಅವರು ಇದ್ರ ಪ್ರಕಾರ ನಾವು ಹಂಚ್ತಾ ಇದ್ದೀವಿ. ಆದ್ದರಿಂದ ಮುಂದೆ ಬರುವಂಥ ಜನರಿಗೆ ಆದಷ್ಟು ಬೇಗನೆ ಎಲ್ಲರಿಗೂ ಈಗ 1,20,000 ಕೊಡ್ತಾ ಇದೀವಲ್ಲ ಈ ಮನೆಗೆ, 1,20,000. ಈಗ ಮುಂದೆ ಬರುವಂಥ ಜನರಿಗೆ ನಾವು ಈಗ ನಿಮ್ಮ ಊರಿಗೆ 100 ಮನೆ ಕೊಡ್ಬೇಕು ಅಂತ ತಿಳ್ಕೊಂಡು 100 ಮನೆ ಕೊಡಬೇಡಿ ಅಂತ ಹೇಳಿದ್ವಿ. CM 50 ಕೊಡಿ, 5 ಲಕ್ಷ ಮಾಡಿ ಅಂತ ಹೇಳಿ. ಯಾಕಂದ್ರೆ 1,20,000 ಏನು ಸಾಲಲ್ಲ. ಒಂದು 5 ಲಕ್ಷ ಕೊಟ್ಟರೆ ಮನೆ ಕಟ್ಕೊಂತ ಅಂತ ಹೇಳಿದ್ವಿ. ಒಪ್ಕೊಂಡಿದ್ದಾರೆ. ಇನ್ನು 3-4 ದಿನದಾಗೆ ನಾವು ಡಿಸಿಷನ್ ತೊಗೊಳ್ತಾರೆ. ಅವ್ರು ಮುಂದೆ ಬರೋಂಥದ್ದಿಂದಾಗೆ ಸ್ವಲ್ಪ ಎಲ್ಲ ಜಾಸ್ತಿ ಕೂಡ ಕೊಡೋಕೆ ಅನುಕೂಲ ಆಗ್ತದೆ. ಆದ್ದರಿಂದ ತಾವೆಲ್ಲ ಈ ಸದ್ಯಕ್ಕೆ ನೀವು ಮನೆ ಕಟ್ಕೊಳ್ಳಿ. ಮತ್ತು ಆಮೇಲೆ ಮುಂದೆ ಬರೋಂಥದ್ದಿಂದಾಗ ಯಾರ ಮನೆ ಇಲ್ಲ ಅವ್ರಿಗೆಲ್ಲ ಮುಂದೆ ಸ್ವಲ್ಪ ಹೆಚ್ಚಿನ ಅನುದಾನ ವಹಿಸ್ಕೊಂಡು ಎಲ್ಲರಿಗೂ ಮನೆಯನ್ನ ನಾವು ಕೊಡೋಕೆ ನಾವು ಸರ್ಕಾರ ದೃಢ ನಿರ್ಧಾರ ಮಾಡಿ. ಮತ್ತು ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಗ್ಯಾರಂಟಿ ಕಾರ್ಡು ನಿಮಗೆಲ್ಲ ಬರ್ತಾ ಇದೆ. ನಮ್ಮ 2,000 ರೂಪಾಯಿ ಬರ್ತಾ ಇದ್ದಾನೆ. 2 ತಿಂಗಳು ಬಂದ ಬಡ್ಡಿ ಸಮೇತ ಕೊಡ್ತಾರೆ. ಸಮಾಧಾನ ಆಗ್ತದೆ. ಈಗ ಯಾರೋ 2,000 ಬರ್ತಾರೆ ಸುಮ್ಮನೆ ಕೂತ್ಕೊಂಡ್ರೆ ಬರ್ತಾ ಇಲ್ಲ ಅನ್ಕೊಂಡು ನಾನು ಯಾರು ಬಂದಿಲ್ಲ ಸುಮ್ಮನೆ ಹೂನು ಹಾಲು 2 ಅನ್ಬೇಕು. ಹೂನು ಇಲ್ಲ ಹಾಲು ಇಲ್ಲ, ನಾನು ಹಾಲೇ ಮಾಡ್ಬಿಡ್ತೇವೆ ಎಲ್ಲ. ಯಜಮಾನ್ರೆ ಇನ್ನೂ ಬರೋದೇ ಇಲ್ಲ. ಇನ್ನೊಂದು ಬರೋ ನೀವೇ ಕೇಳ್ತೀರಿ. ಮನೆ ತಿನ್ನಕ್ಕೆ ಹಾಕ್ತಾರೆ, ಅವ್ರಿಗೆ ಕೊಡ್ತೀವಿ, ನಿಮ್ಗೆ ಕೊಡಲ್ಲ. ಈಗ ಆಯ್ತು ಬರ್ತಾವ, ನೀವು ಮೀಸೆ ಬಿಡಿದಷ್ಟು ಎದುರು ನಾನು ಅಂತ ಇದ್ದ. ನಿಮ್ಗೆ ಆದಷ್ಟು ಬೇಗನೆ ಯಾವುದಾದ್ರೂ ತಾಂತ್ರಿಕ ಕಾರಣದ ಬದಲಾವಣೆ ಆಗ್ತವ, ನಾನು ಆದಷ್ಟು ಬೇಗ ಎಲ್ಲರಿಗೂ ನಾನು ಕೊಡೋದಕ್ಕೆ ಏರ್ಪಾಡು ಮಾಡ್ತೀನಿ. ಎಲ್ಲ ನಮ್ಮ ಸರ್ಕಾರದವರು ಬಡವರ ಬಗ್ಗೆ ಬಹಳ ವಿಶ್ವಾಸ ಇಟ್ಕೊಂಡು ನಮಗೆಲ್ಲ ಏನೇನಿದೆಯಾ ನಿಮಗೆ ಅಡಚಣೆ ಎಲ್ಲ ಕೂಡ ನಾವು ಸರಿ ಮಾಡ್ಕೊಡ್ತೀವಿ. ಮುಂದೆ ಬರುವಂಥದ್ದಿಂದ ನೀವು ಕೂಡ ನಮ್ಮ ಮನೆ ಮೇಲೆ ಆಶೀರ್ವಾದ ಇಟ್ಕೊಂಡು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ.